ಬೆಣ್ಣೆಹಳ್ಳ ಅಬ್ಬರಿಸಿ ಬೊಬ್ಬಿರಿದಿದೆ. ಇದರಿಂದ ಹಳ್ಳದ ತೀರದ 10 ಗ್ರಾಮಗಳ ರೈತರ ಬದುಕೆ ಸರ್ವನಾಶವಾಗಿದೆ. ಬೆಣ್ಣೆಹಳ್ಳದ ಆರ್ಭಟಕ್ಕೆ ಅನ್ನದಾತರ ಬದುಕು ಮೂರಾಮಟ್ಟೆಯಾಗಿದೆ. ಬೆಣ್ಣೆಹಳ್ಳ ಆರ್ಭಟಕ್ಕೆ ಕಂಗಾಲಾದ ರೈತರು. ಸಾವಿರಾರು ಎಕರೆ ಪ್ರದೇಶದಲ್ಲಿ ಬೆಳೆನಾಶ, ಬಿರುಕು ಬಿಟ್ಟ ಜಮೀನುಗಳು, ಸಾವಿರಾರು ಎಕರೆ ಪ್ರದೇಶದಲ್ಲಿ ಸರ್ವನಾಶವಾದ ಬೆಳೆ. ಬೆಣ್ಣೆಹಳ್ಳ ಆರ್ಭಟಕ್ಕೆ ಅನ್ನದಾತರ ಬದುಕೆ ಕೊಚ್ಚಿ ಹೋಗಿದೆ. ಕಳೆದ ವಾರ ಬೆಣ್ಣೆಹಳ್ಳ ಅಬ್ಬರಿಸಿ ಬೊಬ್ಬಿರಿದಿದೆ. ಇದರಿಂದ ಹಳ್ಳದ ತೀರದ 10 ಗ್ರಾಮಗಳ ರೈತರ ಬದುಕೆ ಸರ್ವನಾಶ ಮಾಡಿದೆ. ಆದ್ರೀಗ ಬೆಣ್ಣೆಹಳ್ಳದ ಪ್ರವಾಹ ನಿಂತರೂ ರೈತರ ಗೋಳಾಟ ಮಾತ್ರ ನಿಂತಿಲ್ಲ. ಬಿರುಕು ಬಿಟ್ಟ ಜಮೀನುಗಳಲ್ಲಿ ನಾಟಿಯಾದ ಬೆಳೆಗಳು ಮಾಯವಾಗಿದ್ದನ್ನ ನೋಡಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬೆಣ್ಣೆಹಳ್ಳ ಉಕ್ಕಿ ಹರಿದು ರೈತರು ಬೆಳೆದಂಥ ಬೆಳೆ ಸಂಪೂರ್ಣವಾಗಿ ನಾಶವಾಗಿತ್ತು. ಬೆಣ್ಣೆಹಳ್ಳ ಉಕ್ಕಿ ಹರಿದು ಒಂದು ವಾರ ಗತಿಸಿದರೂ ಕೂಡ ಈವರೆಗೆ ರೈತರ ಜಮೀನುಗಳಿಗೆ ಬಂದು ಸರ್ವೆ ಮಾಡ್ತಾ ಇಲ್ಲ. ಹೀಗಾಗಿ ರೈತರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾವಿವಾಗ ಗದಗ ಜಿಲ್ಲೆ ನರಗುಂದ ತಾಲೂಕಿನ ಹದಲಿ ಗ್ರಾಮದಲ್ಲಿದ್ದೇವೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಈ ಒಂದು ಜಮೀನಿನಲ್ಲಿ ಹೆಸರು ಬಿತ್ತನೆ ಮಾಡಿದ್ರು. ಅದೇ ರೀತಿಯಾಗಿ ಇಂಥ ಜಮೀನಿನಲ್ಲಿ ಶೇಂಗಾ, ಮೆಣಸಿನಕಾಯಿ, ಈರುಳ್ಳಿ ಸೇರಿದಂತೆ ಹಲವು ಬೆಳೆಗಳನ್ನು ಬಿತ್ತನೆ ಮಾಡಿದ್ರು. ಆದರೆ ಅದು ಮೊಳಕೆ ಒಡೆಯುವ ಮುನ್ನವೇ ಸಂಪೂರ್ಣವಾಗಿ ಕೊಚ್ಚಿಕೊಂಡು ಹೋಗಿದೆ. ಈ ರೀತಿ ಮಳೆ ಬೆಣ್ಣೆಹಳ್ಳ ಅಬ್ಬರಿಸಿ ಹೋದ ನಂತರ ಸಂಪೂರ್ಣವಾಗಿ ಜಮೀನುಗಳು ಈ ರೀತಿಯಾಗಿದ್ದಾವೆ. ಗದಗ ಜಿಲ್ಲೆಯ ನರಗುಂದ, ರೋಣ ತಾಲೂಕಿನ ಸುಮಾರು 10ಕ್ಕೂ ಹೆಚ್ಚು ಗ್ರಾಮಗಳು 10,000 ಎಕರೆ ಪ್ರದೇಶದಲ್ಲಿ ಬೆಳೆದ ಬೆಳೆ ಸರ್ವನಾಶವಾಗಿದೆ. ಬಿತ್ತನೆ ಮಾಡಿದ ಹೆಸರು, ಗೋವಿನ ಜೋಳ, ಮೆಣಸಿನಕಾಯಿ ಬೆಳೆಗಳು ಹಳ್ಳದ ಪ್ರವಾಹಕ್ಕೆ ಮಾಯವಾಗಿವೆ. ಇನ್ನು ಪ್ರವಾಹ ನಿಂತು ವಾರ ಕಳೆದರೂ ಕೃಷಿ ಇಲಾಖೆ ಅಧಿಕಾರಿಗಳು ಸರ್ವೆಗೆ ಬಂದಿಲ್ಲ ಅಂತ ರೈತರು ಕಿಡಿಕಾರಿದ್ದಾರೆ. ಸರ ಮೊದಲು ಹಳ್ಳ ಬಂದಾಗ ಬಂದಿದ್ರಿ ಸರ, ಬಂದಾದ್ಮ್ಯಾಗ ನೋಡ್ಕೊಂಡು ಹೋದ್ರಿ. ವಾಪಸ್ ಅದು ಹಳ್ಳೆಲ್ಲ ಹೋದ್ಮ್ಯಾಗ ಇವಾಗಂತೂ ಯಾರೊಬ್ಬರು ಬಂದಿಲ್ಲ ರೀ. ಯಾವ ಅಧಿಕಾರಿಗಳು ಬಂದಿಲ್ಲ, ಯಾವುದೇ ಕ್ರಮನ ತೊಗೊಂಡಿಲ್ಲ. ಸುಮಾರು ಒಂದು ಇಲ್ಲಾಂದ್ರೂ ಎಕರೆಗೆ ಒಂದು 20,000-30,000 ರೂಪಾಯಿ ಖರ್ಚು ಮಾಡಿಕೊಂಡು ಎಲ್ಲ ಬೆಳೆದ್ರೂ ಸರ ಹಳ್ಳಕ್ಕೆ ಹೋಗೈತೆ. ಯಾವುದೇ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿಲ್ಲ, ಅದಕ್ಕೆ ಯಾವುದೇ ಸರಿಯಾದ ಕ್ರಮ ತಗೊಂಡಿಲ್ಲ ಇದುವರೆಗೂ. ಆದ್ರೂ ಇತ್ತೀಚೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ ಕೂಡ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿದ್ರು. ಹಾನಿ ಬಗ್ಗೆ ಸರ್ವೆ ಮಾಡೋದಾಗಿ ಹೇಳಿ, ಆದರೆ ಈವರೆಗೆ ತೋಟಗಾರಿಕೆ ಹಾಗೂ ಕೃಷಿ ಇಲಾಖೆ ಅಧಿಕಾರಿಗಳು ಇತ್ತ ಸುಳಿದಿಲ್ಲ. ಸಂಕಷ್ಟದಲ್ಲಿರೋ ರೈತರ ನೋವಿಗೆ ಸ್ಪಂದಿಸಿಲ್ಲ. ಒಂದು 4 ಪಟ್ಟಾಗಿದ್ದು ಒಬ್ಬೊಬ್ಬರು ಅವ್ನು ಎತ್ತರಾಗಿದ್ರು ಎಲ್ಲ ಕಚ್ಕೊಂಡು ಹೋಗ್ಬಿಡುತ್ತೆ. ಯಾವುದೋ ಒಂದು ಇಲ್ಲ, ಹೆಂಗೆ ಕಾಣುತ್ತೆ ನೋಡಿ, ಭೂಮಿ ಈ ಟೈಪ್ ಕಾಣುತ್ತೆ. ಅದನ್ನು ಆಯ್ತು ಹೋಗೈತಿ, ರೈತರು ಹಿಂಗೆ ಆಗ್ಯಾರ ಅನ್ನೋದು ಸ್ವಲ್ಪ ಬೇಕಿಲ್ಲರಿ. ಯಾರು ಮಾನ್ಯ ದೃಷ್ಟಿಯಿಂದ ಯಾರೂ ಸ್ವಲ್ಪ ಬಂದಿಲ್ಲ, ಒಬ್ಬರು ಹಣಿಕೆ ಹಾಕಿಲ್ಲ, ನೋಡಿಲ್ಲ. ಏನಪ್ಪ ನಿಮ್ಮ ಪರಿಹಾರ ಅಂತಂದು ಕೇಳಿಲ್ಲ ಅವರು. ಅದಕ್ಕೆ ಯಾವುದೋ ದೃಷ್ಟಿಯಿಂದ ಅವ್ರು ಬರಬೇಕು, ಬಂದು ಸ್ವತಃ ಬಂದು ಪರಿಶೀಲನೆ ಮಾಡಿ ಎಷ್ಟು ಲುಕ್ಷಣೆ ಆಗೈತಪ್ಪ ಏನಂತ ಒಂದು ಸಾರಾಸರಿ ವಿಚಾರ ಮಾಡಿ ಕೊಡ್ಬೇಕಂತ ಹೇಳಿ ನಾವು ಒಂದು ಮನವಿ ಮಾಡ್ಕೊತೀವಿ ನೋಡ್ರಿ. ಸಾಲ ಸೂಲ ಮಾಡಿ ಬಿತ್ತನೆ ಮಾಡಿದ ಬೆಳೆ ಹಾನಿಯಾಗಿದೆ. ಇವಾಗ ಮತ್ತೆ ಬಿತ್ತನೆ ಮಾಡಬೇಕಂದ್ರೆ ಆರ್ಥಿಕ ಸಂಕಷ್ಟ ಕಾಡ್ತಿದೆ. ಹೀಗಾಗಿ ಸರ್ವೆ ಮಾಡಿ ಪರಿಹಾರ ನೀಡಬೇಕೆಂದು ರೈತರು ಒತ್ತಾಯಿಸಿದ್ದಾರೆ. ಮಂಜು ಪತ್ತಾರ. ಬೆಣ್ಣೆಹಳ್ಳ ಅಬ್ಬರಿಸಿ ಬೊಬ್ಬಿರಿದಿದೆ. ಇದರಿಂದ ಹಳ್ಳದ ತೀರದ 10 ಗ್ರಾಮಗಳ ರೈತರ ಬದುಕೆ ಸರ್ವನಾಶವಾಗಿದೆ. ಬೆಣ್ಣೆಹಳ್ಳದ ಆರ್ಭಟಕ್ಕೆ ಅನ್ನದಾತರ ಬದುಕು ಮೂರಾಮಟ್ಟೆಯಾಗಿದೆ. ಬೆಣ್ಣೆಹಳ್ಳ ಆರ್ಭಟಕ್ಕೆ ಕಂಗಾಲಾದ ರೈತರು. ಸಾವಿರಾರು ಎಕರೆ ಪ್ರದೇಶದಲ್ಲಿ ಬೆಳೆನಾಶ, ಬಿರುಕು ಬಿಟ್ಟ ಜಮೀನುಗಳು, ಸಾವಿರಾರು ಎಕರೆ ಪ್ರದೇಶದಲ್ಲಿ ಸರ್ವನಾಶವಾದ ಬೆಳೆ. ಬೆಣ್ಣೆಹಳ್ಳ ಆರ್ಭಟಕ್ಕೆ ಅನ್ನದಾತರ ಬದುಕೆ ಕೊಚ್ಚಿ ಹೋಗಿದೆ. ಕಳೆದ ವಾರ ಬೆಣ್ಣೆಹಳ್ಳ ಅಬ್ಬರಿಸಿ ಬೊಬ್ಬಿರಿದಿದೆ. ಇದರಿಂದ ಹಳ್ಳದ ತೀರದ 10 ಗ್ರಾಮಗಳ ರೈತರ ಬದುಕೆ ಸರ್ವನಾಶ ಮಾಡಿದೆ. ಆದ್ರೀಗ ಬೆಣ್ಣೆಹಳ್ಳದ ಪ್ರವಾಹ ನಿಂತರೂ ರೈತರ ಗೋಳಾಟ ಮಾತ್ರ ನಿಂತಿಲ್ಲ. ಬಿರುಕು ಬಿಟ್ಟ ಜಮೀನುಗಳಲ್ಲಿ ನಾಟಿಯಾದ ಬೆಳೆಗಳು ಮಾಯವಾಗಿದ್ದನ್ನ ನೋಡಿ
ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬೆನ್ನಿಹಳ್ಳ ಉಕ್ಕಿ ಹರಿದು ರೈತರು ಬೆಳೆದಂಥ ಬೆಳೆ ಸಂಪೂರ್ಣವಾಗಿ ನಾಶವಾಗಿತ್ತು. ಬೆನ್ನಿಹಳ್ಳ ಉಕ್ಕಿ ಹರಿದು ಒಂದು ವಾರ ಗತಿಸಿದರೂ ಕೂಡ ಈವರೆಗೆ ರೈತರ ಜಮೀನುಗಳಿಗೆ ಬಂದು ಸರ್ವೆ ಮಾಡ್ತಾ ಇಲ್ಲ. ಹೀಗಾಗಿ ರೈತರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾವಿವಾಗ ಗದಗ ಜಿಲ್ಲೆ ನರಗುಂದ ತಾಲೂಕಿನ ಹದಲಿ ಗ್ರಾಮದಲ್ಲಿದ್ದೇವೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಈ ಒಂದು ಜಮೀನಿನಲ್ಲಿ ಹೆಸರು ಬಿತ್ತನೆ ಮಾಡಿದ್ರು. ಅದೇ ರೀತಿಯಾಗಿ ಇಂಥ ಜಮೀನಿನಲ್ಲಿ ಶೇಂಗಾ, ಮೆಣಸಿನಕಾಯಿ, ಈರುಳ್ಳಿ ಸೇರಿದಂತೆ ಹಲವು ಬೆಳೆಗಳನ್ನು ಬಿತ್ತನೆ ಮಾಡಿದ್ರು. ಆದರೆ ಅದು ಮೊಳಕೆ ಒಡೆಯುವ ಮುನ್ನವೇ ಸಂಪೂರ್ಣವಾಗಿ ಕೊಚ್ಚಿಕೊಂಡು ಹೋಗಿದೆ. ಈ ರೀತಿ ಮಳೆ ಬೆನ್ನಿಹಳ್ಳ ಅಬ್ಬರಿಸಿ ಹೋದ ನಂತರ ಸಂಪೂರ್ಣವಾಗಿ ಜಮೀನುಗಳು ಈ ರೀತಿಯಾಗಿದ್ದಾವೆ. ಗದಗ ಜಿಲ್ಲೆಯ ನರಗುಂದ, ರೋಣ ತಾಲೂಕಿನ ಸುಮಾರು 10ಕ್ಕೂ ಹೆಚ್ಚು ಗ್ರಾಮಗಳು 10,000 ಎಕರೆ ಪ್ರದೇಶದಲ್ಲಿ ಬೆಳೆದ ಬೆಳೆ ಸರ್ವನಾಶವಾಗಿದೆ. ಬಿತ್ತನೆ ಮಾಡಿದ ಹೆಸರು ಗೋವಿನ ಜೋಳ, ಮೆಣಸಿನಕಾಯಿ ಬೆಳೆಗಳು ಹಳ್ಳದ ಪ್ರವಾಹಕ್ಕೆ ಬಾಯವಾಗಿವೆ. ಇನ್ನು ಪ್ರವಾಹ ನಿಂತು ವಾರ ಕಳೆದರೂ ಕೃಷಿ ಇಲಾಖೆ ಅಧಿಕಾರಿಗಳು ಸರ್ವೆಗೆ ಬಂದಿಲ್ಲ ಅಂತ ರೈತರು ಕಿಡಿಕಾರಿದ್ದಾರೆ. ಸರ ಮೊದಲು ಹಳ್ಳ ಬಂದಾಗ ಬಂದಿದ್ರಿ ಸರ, ಬಂದಾದ್ಮ್ಯಾಗ ನೋಡ್ಕೊಂಡು ಹೋದ್ರಿ. ವಾಪಸ್ ಅದು ಹಳ್ಳೆಲ್ಲ ಹೋದ್ಮ್ಯಾಗ ಇವಾಗಂತೂ ಯಾರೊಬ್ಬರು ಬಂದಿಲ್ಲ ರೀ. ಯಾವ ಅಧಿಕಾರಿಗಳು ಬಂದಿಲ್ಲ, ಯಾವುದೇ ಕ್ರಮನ ತೊಗೊಂಡಿಲ್ಲ. ಸುಮಾರು ಒಂದು ಇಲ್ಲಾಂದ್ರೂ ಎಕರೆಗೆ ಒಂದು 20,000-30,000 ರೂಪಾಯಿ ಖರ್ಚು ಮಾಡಿಕೊಂಡು ಎಲ್ಲ ಬೆಳೆದ್ರೂ ಸರ ಹಳ್ಳಕ್ಕೆ ಹೋಗೈತೆ. ಯಾವುದೇ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿಲ್ಲ, ಅದಕ್ಕೆ ಯಾವುದೇ ಸರಿಯಾದ ಕ್ರಮ ತಗೊಂಡಿಲ್ಲ ಇದುವರೆಗೂ. ಆದ್ರೂ ಇತ್ತೀಚೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ ಕೂಡ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿದ್ರು. ಹಾನಿ ಬಗ್ಗೆ ಸರ್ವೆ ಮಾಡೋದಾಗಿ ಹೇಳಿ, ಆದ್ರೆ ಈವರೆಗೆ ತೋಟಗಾರಿಕೆ ಹಾಗೂ ಕೃಷಿ ಇಲಾಖೆ ಅಧಿಕಾರಿಗಳು ಇತ್ತ ಸುಳಿದಿಲ್ಲ. ಸಂಕಷ್ಟದಲ್ಲಿರೋ ರೈತರ ನೋವಿಗೆ ಸ್ಪಂದಿಸಿಲ್ಲ. ಒಂದು 4 ಪಟ್ಟಾಗಿದ್ದು ಒಬ್ಬೊಬ್ಬರು ಅವ್ನು ಎತ್ತರಾಗಿದ್ದು ಎಲ್ಲ ಕಚ್ಕೊಂಡು ಹೋಗ್ಬಿಡ್ತೈತಿ. ಯಾವುದೋ ಒಂದು ಇಲ್ಲಿ ಹೆಂಗೆ ಕಾಣುತ್ತೆ ನೋಡಿ, ಭೂಮಿ ಈ ಟೈಪ್ ಕಾಣುತ್ತೆ. ಅದನ್ನು ಹೋಗೈತಿ ರೈತರು ಹಿಂಗೆ ಆಗ್ಯಾರ ಅನ್ನೋದು ಸ್ವಲ್ಪ ಬೇಕಿಲ್ರಿ. ಯಾರು ಮಾನ್ಯ ದೃಷ್ಟಿಯಿಂದ ಯಾರು ಸ್ವಲ್ಪ ಬಂದಿಲ್ಲ, ಒಬ್ಬರು ಹಣಿಕೆ ಹಾಕಿಲ್ಲ, ನೋಡಿಲ್ಲ. ಏನಪ್ಪ ನಿಮ್ಮ ಪರಿಹಾರ ಅಂತ ಕೇಳಿಲ್ಲ ಅವರು. ಅದಕ್ಕೆ ಯಾವುದೇ ದೃಷ್ಟಿಯಿಂದ ಅವ್ರು ಬರಬೇಕು, ಬಂದು ಸ್ವತಃ ಬಂದು ಪರಿಶೀಲನೆ ಮಾಡಿ ಎಷ್ಟು ಲುಕ್ಷಣೆ ಆಗೈತಪ್ಪ ಏನಂತ ಒಂದು ಸಾರಾಸರಿ ವಿಚಾರ ಮಾಡಿ ಕೊಡ್ಬೇಕಂತ ಹೇಳಿ ನಾವು ಒಂದು ಮನವಿ ಮಾಡ್ಕೊತೀವಿ ನೋಡ್ರಿ. ಸಾಲ ಸೂಲ ಮಾಡಿ ಬಿತ್ತನೆ ಮಾಡಿದ ಬೆಳೆ ಹಾನಿಯಾಗಿದೆ. ಇವಾಗ ಮತ್ತೆ ಬಿತ್ತನೆ ಮಾಡಬೇಕಂದ್ರೆ ಆರ್ಥಿಕ ಸಂಕಷ್ಟ ಕಾಡ್ತಿದೆ. ಹೀಗಾಗಿ ಸರ್ವೆ ಮಾಡಿ ಪರಿಹಾರ ನೀಡಬೇಕೆಂದು ರೈತರು ಒತ್ತಾಯಿಸಿದ್ದಾರೆ. ಮಂಜು ಪತ್ತಾರ, ಬೆಣ್ಣೆಹಳ್ಳ ಅಬ್ಬರಿಸಿ ಬೊಬ್ಬಿರಿದಿದೆ. ಇದರಿಂದ ಹಳ್ಳದ ತೀರದ 10 ಗ್ರಾಮಗಳ ರೈತರ ಬದುಕೆ ಸರ್ವನಾಶವಾಗಿದೆ. ಬೆಣ್ಣೆಹಳ್ಳದ ಆರ್ಭಟಕ್ಕೆ ಅನ್ನದಾತರ ಬದುಕು ಮೂರಾಮಟ್ಟೆಯಾಗಿದೆ. ಬೆಣ್ಣೆಹಳ್ಳ ಆರ್ಭಟಕ್ಕೆ ಕಂಗಾಲಾದ ರೈತರು. ಸಾವಿರಾರು ಎಕರೆ ಪ್ರದೇಶದಲ್ಲಿ ಬೆಳೆನಾಶ, ಬಿರುಕು ಬಿಟ್ಟ ಜಮೀನುಗಳು, ಸಾವಿರಾರು ಎಕರೆ ಪ್ರದೇಶದಲ್ಲಿ ಸರ್ವನಾಶವಾದ ಬೆಳೆ. ಬೆಣ್ಣೆಹಳ್ಳ ಆರ್ಭಟಕ್ಕೆ ಅನ್ನದಾತರ ಬದುಕೆ ಕೊಚ್ಚಿ ಹೋಗಿದೆ. ಕಳೆದ ವಾರ ಬೆಣ್ಣೆಹಳ್ಳ ಅಬ್ಬರಿಸಿ ಬೊಬ್ಬಿರಿದಿದೆ. ಇದರಿಂದ ಹಳ್ಳದ ತೀರದ 10 ಗ್ರಾಮಗಳ ರೈತರ ಬದುಕೆ ಸರ್ವನಾಶ ಮಾಡಿದೆ. ಆದ್ರೀಗ ಬೆಣ್ಣೆಹಳ್ಳದ ಪ್ರವಾಹ ನಿಂತರೂ ರೈತರ ಗೋಳಾಟ ಮಾತ್ರ ನಿಂತಿಲ್ಲ. ಬಿರುಕು ಬಿಟ್ಟ ಜಮೀನುಗಳಲ್ಲಿ ನಾಟಿಯಾದ ಬೆಳೆಗಳು ಮಾಯವಾಗಿದ್ದನ್ನ ನೋಡಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬೆನ್ನಿಹಳ್ಳ ಉಕ್ಕಿ ಹರಿದು ರೈತರು ಬೆಳೆದಂಥ ಬೆಳೆ ಸಂಪೂರ್ಣವಾಗಿ ನಾಶವಾಗಿತ್ತು. ಬೆನ್ನಿಹಳ್ಳ ಉಕ್ಕಿ ಹರಿದು ಒಂದು ವಾರ ಗತಿಸಿದರೂ ಕೂಡ ಈವರೆಗೆ ರೈತರ ಜಮೀನುಗಳಿಗೆ ಬಂದು ಸರ್ವೆ ಮಾಡ್ತಾ ಇಲ್ಲ. ಹೀಗಾಗಿ ರೈತರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾವಿವಾಗ ಗದಗ ಜಿಲ್ಲೆ ನರಗುಂದ ತಾಲೂಕಿನ ಹದಲಿ ಗ್ರಾಮದಲ್ಲಿದ್ದೇವೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಈ ಒಂದು ಜಮೀನಿನಲ್ಲಿ ಹೆಸರು ಬಿತ್ತನೆ ಮಾಡಿದ್ರು. ಅದೇ ರೀತಿಯಾಗಿ ಇಂಥ ಜಮೀನಿನಲ್ಲಿ ಶೇಂಗಾ, ಮೆಣಸಿನಕಾಯಿ, ಈರುಳ್ಳಿ ಸೇರಿದಂತೆ ಹಲವು ಬೆಳೆಗಳನ್ನು ಬಿತ್ತನೆ ಮಾಡಿದ್ರು. ಆದರೆ ಅದು ಮೊಳಕೆ ಒಡೆಯುವ ಮುನ್ನವೇ ಸಂಪೂರ್ಣವಾಗಿ ಕೊಚ್ಚಿಕೊಂಡು ಹೋಗಿದೆ. ಈ ರೀತಿ ಮಳೆ ಬೆನ್ನಿಹಳ್ಳ ಅಬ್ಬರಿಸಿ ಹೋದ ನಂತರ ಸಂಪೂರ್ಣವಾಗಿ ಜಮೀನುಗಳು ಈ ರೀತಿಯಾಗಿದ್ದಾವೆ. ಗದಗ ಜಿಲ್ಲೆಯ ನರಗುಂದ, ರೋಣ ತಾಲೂಕಿನ ಸುಮಾರು 10ಕ್ಕೂ ಹೆಚ್ಚು ಗ್ರಾಮಗಳು 10,000 ಎಕರೆ ಪ್ರದೇಶದಲ್ಲಿ ಬೆಳೆದ ಬೆಳೆ ಸರ್ವನಾಶವಾಗಿದೆ. ಬಿತ್ತನೆ ಮಾಡಿದ ಹೆಸರು ಗೋವಿನ ಜೋಳ, ಮೆಣಸಿನಕಾಯಿ ಬೆಳೆಗಳು ಹಳ್ಳದ ಪ್ರವಾಹಕ್ಕೆ ಬಾಯವಾಗಿವೆ. ಇನ್ನು ಪ್ರವಾಹ ನಿಂತು ವಾರ ಕಳೆದರೂ ಕೃಷಿ ಇಲಾಖೆ ಅಧಿಕಾರಿಗಳು ಸರ್ವೆಗೆ ಬಂದಿಲ್ಲ ಅಂತ ರೈತರು ಕಿಡಿಕಾರಿದ್ದಾರೆ. ಸರ ಮೊದಲು ಹಳ್ಳ ಬಂದಾಗ ಬಂದಿದ್ರಿ ಸರ, ಬಂದಾದ್ಮ್ಯಾಗ ನೋಡ್ಕೊಂಡು ಹೋದ್ರಿ. ವಾಪಸ್ ಅದು ಹಳ್ಳೆಲ್ಲ ಹೋದ್ಮ್ಯಾಗ ಇವಾಗಂತೂ ಯಾರೊಬ್ಬರು ಬಂದಿಲ್ಲ ರೀ. ಯಾವ ಅಧಿಕಾರಿಗಳು ಬಂದಿಲ್ಲ, ಯಾವುದೇ ಕ್ರಮನ ತೊಗೊಂಡಿಲ್ಲ. ಸುಮಾರು ಒಂದು ಇಲ್ಲಾಂದ್ರೂ ಎಕರೆಗೆ ಒಂದು 20,000-30,000 ರೂಪಾಯಿ ಖರ್ಚು ಮಾಡಿಕೊಂಡು ಎಲ್ಲ ಬೆಳೆದ್ರೂ ಸರ ಹಳ್ಳಕ್ಕೆ ಹೋಗೈತೆ.
ಯಾವುದೇ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿಲ್ಲ, ಅದಕ್ಕೆ ಯಾವುದೇ ಸರಿಯಾದ ಕ್ರಮ ತಗೊಂಡಿಲ್ಲ ಇದುವರೆಗೂ. ಆದ್ರೂ ಇತ್ತೀಚೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ ಕೂಡ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿದ್ರು. ಹಾನಿ ಬಗ್ಗೆ ಸರ್ವೆ ಮಾಡೋದಾಗಿ ಹೇಳಿ, ಆದ್ರೆ ಈವರೆಗೆ ತೋಟಗಾರಿಕೆ ಹಾಗೂ ಕೃಷಿ ಇಲಾಖೆ ಅಧಿಕಾರಿಗಳು ಇತ್ತ ಸುಳಿದಿಲ್ಲ. ಸಂಕಷ್ಟದಲ್ಲಿರೋ ರೈತರ ನೋವಿಗೆ ಸ್ಪಂದಿಸಿಲ್ಲ. ಒಂದು 4 ಪಟ್ಟಾಗಿದ್ದು ಒಬ್ಬೊಬ್ಬರು ಅವ್ನು ಎತ್ತರಾಗಿದ್ದು ಎಲ್ಲ ಕಚ್ಕೊಂಡು ಹೋಗ್ಬಿಡುತ್ತೆ. ಯಾವುದೋ ಒಂದು ಇಲ್ಲ ಹೆಂಗೆ ಕಾಣುತ್ತೆ ನೋಡಿ, ಭೂಮಿ ಈ ಟೈಪ್ ಕಾಣುತ್ತೆ. ಅದನ್ನು ಆತ ಹೋಗೈತಿ ರೈತರು ಹಿಂಗೆ ಆಗ್ಯಾರ ಅನ್ನೋದು ಸ್ವಲ್ಪ ಬೇಕಿಲ್ಲರಿ. ಯಾರು ಮಾನ್ಯ ದೃಷ್ಟಿಯಿಂದ ಯಾರೂ ಸ್ವಲ್ಪ ಬಂದಿಲ್ಲ, ಒಬ್ಬರು ಹಣಿಕೆ ಹಾಕಿಲ್ಲ, ನೋಡಿಲ್ಲ. ಏನಪ್ಪ ನಿಮ್ಮ ಪರಿಹಾರ ಅಂತ ಕೇಳಿಲ್ಲ ಅವರು. ಅದಕ್ಕೆ ಯಾವುದೋ ದೃಷ್ಟಿಯಿಂದ ಅವ್ರು ಬರಬೇಕು, ಬಂದು ಸ್ವತಃ ಬಂದು ಪರಿಶೀಲನೆ ಮಾಡಿ ಎಷ್ಟು ಲುಕ್ಷಾನೆ ಆಗಿದೆಪ್ಪ ಏನಂತ ಒಂದು ಸಾರಾಸರಿ ವಿಚಾರ ಮಾಡಿ ಕೊಡ್ಬೇಕಂತ ಹೇಳಿ ನಾವು ಒಂದು ಮನವಿ ಮಾಡ್ಕೊತೀವಿ ನೋಡ್ರಿ. ಸಾಲ ಸೂಲ ಮಾಡಿ ಬಿತ್ತನೆ ಮಾಡಿದ ಬೆಳೆ ಹಾನಿಯಾಗಿದೆ. ಇವಾಗ ಮತ್ತೆ ಬಿತ್ತನೆ ಮಾಡಬೇಕಂದ್ರೆ ಆರ್ಥಿಕ ಸಂಕಷ್ಟ ಕಾಡ್ತಿದೆ. ಹೀಗಾಗಿ ಸರ್ವೆ ಮಾಡಿ ಪರಿಹಾರ ನೀಡಬೇಕೆಂದು ರೈತರು ಒತ್ತಾಯಿಸಿದ್ದಾರೆ.